ಎಲ್ ಚಾಪೋ ಜೈಲಿನಿಂದ ಪರಾರಿಯಾದ ಸುದ್ದಿ ಹೊರಬಂದ ಕ್ಷಣ ಇಡೀ ಜಗತ್ತು ಬೆಚ್ಚಿ ಬಿದ್ದಿತ್ತು. ಇದು ಹೇಗೆ ಸಾಧ್ಯ ಅಂತ. ಕಟ್ಟುನಿಟ್ಟಿನ ಭದ್ರತೆಯ ಜೈಲಿನಿಂದ ಒಬ್ಬ ಕೈದಿ ಹೇಗೆ ಮಾಯವಾದ ಅಂತ. ಉತ್ತರ ಇದಕ್ಕೆ ಭಯಾನಕರವಾಗಿತ್ತು. ಗುಪ್ತ ಸುರಂಗಗಳ ಮೂಲಕ ಜೈಲಿನೊಳಗಿನಿಂದ ಹೊರಗಿನ ಪ್ರದೇಶದವರೆಗೆ ಕೊರೆಸಿದ ಸುರಂಗ ಆಗಿತ್ತು. ಇದು ಸಾಮಾನ್ಯ ಪರಾರಿಯಾಗಿರಲಿಲ್ಲ. ಇದು ತಿಂಗಳ ಯೋಜನೆ ಆಗಿತ್ತು. ಹಣ, ಪ್ರಭಾವ, ಒಳಗಿನ ಸಹಾಯ ಎಲ್ಲ ಸೇರಿ ನಡೆದ ಕಾರ್ಯಾಚರಣೆಯಾಗಿತ್ತು. ಪರಾರಿಯಾದ ನಂತರ ಎಲ್ ಚಾಪೋ ಮತ್ತೆ ನೆರಳಿನಿಂದ ಆಡಳಿತ ಶುರು ಮಾಡಿದ್ದ. ಅವನ ಜಾಲ ಇನ್ನೂ ಜೀವಂತವಾಗಿತ್ತು. ಅವನ ಜನ ಇನ್ನೂ ನಿಷ್ಠಾವಂತರಾಗಿದ್ದರು. ಡ್ರಗ್ ವ್ಯವಹಾರ ಮತ್ತೆ ಚುರುಕಾಗಿತ್ತು. ಸರ್ಕಾರಕ್ಕೆ ಇದು ದೊಡ್ಡ ಅವಮಾನವಾಗಿತ್ತು. ಮತ್ತೆ ಮ್ಯಾನ್ ಹಂಟ್ ಆರಂಭವಾಗಿತ್ತು. ಹೆಲಿಕಾಪ್ಟರ್ಗಳಲ್ಲಿ ಹುಡುಕಾಟ ನಡೆಸ್ತಾ ಇದ್ರು, ರೇಡ್ಗಳನ್ನು ಮಾಡಿದ್ರು, ಗುಪ್ತಚರ ಜಾಲಗಳನ್ನು ಕೂಡ ಹುಡುಕ್ತಾ ಇದ್ರು. ಆದರೆ ಎಲ್ ಚಾಪೋ ತುಂಬ ಚತುರನಾಗಿದ್ದ. ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ. ಗುಪ್ತ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ. ನೆಲದಡಿ ಮಾರ್ಗಗಳಲ್ಲಿ ಅವನ ಜಾಲಗಳನ್ನು ಸಂಪರ್ಕ ಮಾಡ್ತಾ ಇದ್ದ. ಭದ್ರ ಕಾವಲುಗಳನ್ನು ಇಟ್ಕೊಂಡಿದ್ದ. ಎಷ್ಟೇ ಬುದ್ಧಿವಂತನಾದರೂ ಒಂದು ತಪ್ಪು ಸಾಕು. ಎಲ್ ಚಾಪೋಗೆ ಆ ತಪ್ಪು ಆಯಿತು. ಕೆಲ ವರದಿಗಳ ಪ್ರಕಾರ ತನ್ನ ಕಥೆಯನ್ನು ಸಿನಿಮಾ ಮಾಡೋ ಆಸಕ್ತಿ, ಸಂಪರ್ಕಗಳು, ಸಂವಹನಗಳ ಮೂಲಕ ಅಧಿಕಾರಿಗಳಿಗೆ ಸುಳಿವು ಸಿಕ್ಕಿತ್ತು. ಕೊನೆಗೆ ಒಂದು ಕಾರ್ಯಾಚರಣೆ, ಗುಂಡಿನ ಚಕಮಕಿ, ಭಾರೀ ದಾಳಿ, ಮತ್ತೆ ಬಂಧನ. ಈ ಬಾರಿ ಸರ್ಕಾರ ಗಂಭೀರವಾಗಿ ತಗೊಂಡಿತ್ತು. ಜನರ ಪ್ರತಿಕ್ರಿಯೆ ಮಾತ್ರ ಹೀಗಾದರೂ ಮುಗುದ್ನ ಅಂತ ಅನ್ನಿಸ್ತಾ ಇತ್ತು. ಈ ಬಾರಿ ಅವನನ್ನು ಅಮೇರಿಕಕ್ಕೆ ಕಳಿಸಲಾಗಿತ್ತು. ಕಠಿಣ ಭದ್ರತೆಯೊಂದಿಗೆ. ಪಲಾಯನಕ್ಕೆ ಅವಕಾಶವೇ ಇರಲಿಲ್ಲ. ವಿಚಾರಣೆ ಶುರುವಾಗಿತ್ತು. ಅವನ ವಿರುದ್ಧ ಆರೋಪಗಳು ಭಾರಿ ಕೇಳಿಬರ್ತಾ ಇದ್ವು. ಡ್ರಗ್ಸ್ ಸಾಗಾಣೆ, ಅಪರಾಧ ಸಂಘಟನೆ, ಹಣದ ಅಕ್ರಮ ಚಲಾವಣೆ. ಅವನ ಕತೆ ಕೇವಲ ಮೆಕ್ಸಿಕೋದ ಸಮಸ್ಯೆ ಅಲ್ಲ, ಜಾಗತಿಕ ಅಪರಾಧದ ಸಂಕೇತ ಕೂಡ ಆಗಿತ್ತು. ಒಮ್ಮೆ ಸರ್ಕಾರಗಳನ್ನು ನಡುಗಿಸಿದ ವ್ಯಕ್ತಿ ಇಂದು ಕಠಿಣ ಜೈಲಿನಲ್ಲಿ. ಒಮ್ಮೆ ಸಾವಿರಾರು ಜನ ಆದೇಶ ಕಾಯ್ತಿದ್ರು. ಇಂದು ಗೋಡೆಗಳ ಮಧ್ಯೆ ಸೀಮಿತ. ಹಣ ಇದ್ರೂ ಸ್ವಾತಂತ್ರ್ಯ ಇಲ್ಲ, ಶಕ್ತಿ ಇದ್ರೂ ಹೊರ ಜಗತ್ತು ಇಲ್ಲ. ಈ ಕತೆ ಏನು ಕಲಿಸುತ್ತೆ? ಬಡತನದಿಂದ ಬಂದವನು ದೊಡ್ಡವನಾಗಬಹುದು, ಆದರೆ ತಪ್ಪು ದಾರಿ ಹಿಡಿದ್ರೆ ಎಷ್ಟೇ ಎತ್ತರಕ್ಕೆ ಏರಿದ್ರೂ ಪತನ ಖಚಿತ. ಎಲ್ ಚಾಪೋ ಹೆಸರು ಜಗತ್ತಿಗೆ ಭಯ ಕೊಟ್ಟಿರಬಹುದು, ಆದರೆ ಅಂತಿಮವಾಗಿ ಕಾನೂನು ಅವನ ಬಾಗಿಲಿಗೆ ಬಂತು. ಇದು ಎಲ್ ಚಾಪೋನ ನಿಜ ಕತೆ. ನಿಮಗೆ ಇನ್ನಷ್ಟು ಅಂತಾರಾಷ್ಟ್ರೀಯ ಕ್ರೈಮ್ ಕಥೆಗಳು ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.